ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ನಮ್ಮ ಪ್ರತಿನಿಧಿ ಶಶಿಶೇಖರ್ ಲೈವ್ ನಲ್ಲಿ ವಾರಣಾಸಿಯಿಂದ ಇದ್ದಾರೆ. ಶಶಿ, ನಿನ್ನೆ 5.5 ಕಿಲೋಮೀಟರ್ಗಳ ಸುದೀರ್ಘ ರೋಡ್ ಶೋ ನಡೆಯಿತು. ಜನ ಕಿಕ್ಕಿರಿದು ತುಂಬಿದ್ರು. ಇವತ್ತು ನಾಮಿನೇಷನ್. शशिशेखर, काशी में माहौल कैसा है? ಪ್ರಶಾಂತ್, 3 ದಿನದಿಂದ ನಾವು ಕಾಶಿಯಲ್ಲಿದ್ದೀವಿ. ನಿನ್ನೆ ರೋಡ್ ಶೋ ಆಯಿತು. ನರೇಂದ್ರ ಮೋದಿ 5 ಕಿಲೋಮೀಟರ್ ರೋಡ್ ಶೋ ಮಾಡಿದ್ರು. ಮೋದಿ ವಾರಣಾಸಿಗೆ ಬಂದ ನಂತರ ಇಲ್ಲಿ ಎಲೆಕ್ಷನ್ ಕಾ ಮಾಹೋಲ್ ಬದಲಾಗಿದೆ. ಪ್ರಶಾಂತ್, ನಾನು ಕಳೆದ ಬಾರಿ ಕೂಡ ಮೋದಿಯವರ ರೋಡ್ ಶೋನಲ್ಲಿ ಭಾಗಿಯಾಗಿದ್ದೆ. ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಜನರ ಸಂಖ್ಯೆ ಜಾಸ್ತಿ ಇತ್ತು. ಮಹಿಳೆಯರು ಹೆಚ್ಚಾಗಿ ಈ ಬಾರಿಯ ರೋಡ್ ಶೋನಲ್ಲಿ ಜಾಸ್ತಿ ಭಾಗಿಯಾಗಿದ್ದರು. ಸ್ತ್ರೀ ಶಕ್ತಿ ಅನ್ನುವ ಹೆಸರಿನಲ್ಲಿ ನರೇಂದ್ರ ಮೋದಿಯವರ ವೆಹಿಕಲ್ ಹಿಂದೆ ಇದ್ದರೆ ಮುಂದೆ ಸಾವಿರಾರು ಮಹಿಳೆಯರು ರೋಡ್ ಶೋದಲ್ಲಿ ಭಾಗಿಯಾಗಿದ್ದರು. ಅಕ್ಕಪಕ್ಕದಲ್ಲಿ ಲಕ್ಷಾಂತರ ಜನ ಭಾಗಿಯಾಗಿದ್ದರು ರೋಡ್ ಶೋಗೆ. ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ರೋಡ್ ಶೋನಲ್ಲಿ ಹೆಚ್ಚು ಜನ ಭಾಗಿಯಾಗಿದ್ದರು. ರೋಡ್ ಶೋ ಮುಗಿದ ನಂತರ ನರೇಂದ್ರ ಮೋದಿ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಮಾಡಿದ್ರು. ಪ್ರಶಾಂತ್, ಈ ಬಾರಿಯ ವಿಶೇಷ ಅಂದ್ರೆ ಶಶಿಶೇಖರ್, ಕ್ವಿಕ್ ಆಗಿ ರೋಡ್ ಶೋದಲ್ಲಿ ಭಾಗವಹಿಸಿದ ಜನರ ಅಭಿಪ್ರಾಯ ಏನಿತ್ತು? ಮೋದಿ ಬಗ್ಗೆ, ಬಿಜೆಪಿ ಸರ್ಕಾರದ ಬಗ್ಗೆ, ಕೇಂದ್ರ ಸರ್ಕಾರದ ಬಗ್ಗೆ? ಪ್ರಶಾಂತ್, ರೋಡ್ ಶೋದಲ್ಲಿ ಭಾಗಿಯಾದ ಬಹುತೇಕ 90% ಜನ ಬಿಜೆಪಿಯನ್ನು ಬೆಂಬಲಿಸುವಂತಹ ಜನರೇ ಭಾಗಿಯಾಗಿದ್ದರು. ಈ ಬಾರಿಯ ರೋಡ್ ಶೋನ ವಿಶೇಷ ಅಂತಂದರೆ, ಮೊದಲ ಬಾರಿಗೆ ಪ್ರಧಾನಿ ಮೋದಿ ಯೋಗಿಯವರನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ರೋಡ್ ಶೋ ಮಾಡಿದ್ರು. ಕಳೆದ ಬಾರಿ ಮತ್ತು 2014ರಲ್ಲಿ ಮೋದಿ ಏಕಾಂಗಿಯಾಗಿ ರೋಡ್ ಶೋ ಮಾಡಿದ್ರು. ಈ ಬಾರಿ ಬಿಜೆಪಿಯ ಉತ್ತರ ಪ್ರದೇಶದ ರಾಜ್ಯಾಧ್ಯಕ್ಷ ಜೊತೆಗೆ ಯೋಗಿ ಆದಿತ್ಯನಾಥ್ ಇಬ್ಬರು ಕೂಡ ಮೋದಿಯವರ ಅಕ್ಕಪಕ್ಕದಲ್ಲಿದ್ದರು. ಇದು ಮಹತ್ವದ ಬದಲಾವಣೆ. ಪ್ರತಿ ಬಾರಿ ಮೋದಿ ಒಬ್ಬರೇ ರೋಡ್ ಶೋದಲ್ಲಿ ಭಾಗಿಯಾಗ್ತಾ ಇದ್ರು 5.5 ಕಿಲೋಮೀಟರ್. ಈ ಬಾರಿ ಇಬ್ಬರ ಜೊತೆ ಬಂದಿದ್ರು. ಒಬ್ಬರು ಯೋಗಿ ಆದಿತ್ಯನಾಥ್, ಮತ್ತೊಬ್ಬರು ಬಿಜೆಪಿಯ ಅಧ್ಯಕ್ಷರು. ರೋಡ್ ಶೋನಲ್ಲಿ ಭಾಗಿಯಾದವರೆಲ್ಲರಿಗೂ ಕೂಡ ಮೋದಿಯವರ ಬಗ್ಗೆ ಒಂದು ಹೆಮ್ಮೆ ಇದೆ. ನಮ್ಮ ಸಂಸದ, ಯಾಕಂದರೆ ನೂರಾರು ವರ್ಷಗಳಿಂದ ಕಾಶಿಯ ಸ್ಥಿತಿ ಏನೇನೂ ಬದಲಾಗಿರಲಿಲ್ಲ, ಹೇಗಿತ್ತೋ ಹಾಗೇ ಇತ್ತು. ಮೋದಿ ಬಂದ ನಂತರ ಅಭಿವೃದ್ಧಿ ಕಾರ್ಯಗಳು ಶುರು ಆದವು, ಬದಲಾವಣೆ ಅನ್ನೋದು ಶುರು ಆಯಿತು. ಸಮಯದ ಅಭಾವದಿಂದ ಜಾಸ್ತಿ ಮಾತಾಡಕ್ ಆಗ್ತಾ ಇಲ್ಲ. ಶಶಿ, ಪ್ಲೀಸ್ ಕಂಟಿನ್ಯೂ. 9 ಗಂಟೆಗೆ ಡೆಫಿನೆಟ್ಲಿ ನಮ್ಮ ಇಬ್ರು ಕಲೀಗ್ಸ್ ನಿಮ್ಮನ್ನ ಜಾಯ್ನ್ ಆಗ್ತಾರೆ, ಇನ್ನಷ್ಟು ಇನ್ಫಾರ್ಮೇಶನ್ ನಿಮ್ಮಿಂದ ತಿಳ್ಕೊಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.